ಯಾಕೆ ಯಾರು ತಗೊಳ್ಳಲ್ಲ ಅಂತಂದ್ರೆ, ಅವ್ರ ಕಾಫಿನೋ ಟೀನೋ ತಿಂಡಿನೋ ಯಾಕೆ ತಗೊಳ್ಳಲ್ಲ ಅಂದ್ರೆ, ನಾನ್ ಜಾಸ್ತಿ ತಗೊಂಡ್ಬಿಟ್ರೆ ಬಿಲ್ ಕೊಡ್ಬೇಕಾಗತ್ತೆ, ನಾನೇ ಫಸ್ಟ್ ಹೇಳ್ಬಿಟ್ರೆ ಬಿಲ್ ಕೊಡ್ಬೇಕಾಗತ್ತೆ. ಆ ಡಾಕ್ಟ್ರು ಮತ್ತೆ ಇವರೆಲ್ಲ ನೋಡ್ದು ಅಂತ ಇದ್ರು. ಏನ್ ಹೇಳಿ ಡಾಕ್ಟ್ರೆ, ಕ್ಯಾನ್ಸರ್ ಬಂದಿದ್ಯಾ, ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಏನ್ ವಿಷಯ ಹೇಳಿ ಅಂತ. ವಿಷಯಕ್ಕೆ ಬಾ ಅಂದ್ರೆ ಇದು ಆಂಜಿಯೋಗ್ರಾಮ್ ಮಾಡಿಸ್ತಾ ಇದ್ದಾರೆ. ಆಂಜಿಯೋಗ್ರಾಮ್ ಮಾಡಿಸ್ತಾ ಇರ್ಬೇಕಾದ್ರೆ ಹೇಳಿದ್ರು, ಸರ್ ಇವ್ರಿಗೆ ಗಾನ್ ಕೇಸ್ ಅಲ್ವಾ ಸರ್ ಇದು. ಅವ್ರನ್ನೇ ಕೇಳಿದೆ, ಬದುಕ್ತೀನ ಬದುಕಲ್ವಾ, ಏನ್ ಚಾನ್ಸಸ್ ಹೇಳಿ ಅಂತ. ಗೊತ್ತಿಲ್ಲ ಸರ್, ದೊಡ್ಡ ಡಾಕ್ಟರ್ ಬರ್ಬೇಕು, ಅಲ್ಲಿವರೆಗೂ ಬದುಕೊಂಡಿರ್ತೀನಲ್ವಾ ನಾನು ಅಂತ. ವಿಷಯಕ್ಕೆ ಬಾ, ಇಷ್ಟೇ ಸಬ್ಜೆಕ್ಟ್. ಸತ್ಯನ ಅರ್ಥ ಮಾಡ್ಕೊಂಡ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡು ಅಂತ. ಸತ್ಯ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮ್ಗೆ. ನಂಗೆ ಬೇಕಾಗಿರೋದು ಪ್ರಾಬ್ಲಮ್ಗಳ ಗೊಣಗುವಿಕೆನ, ಪ್ರಾಬ್ಲಮ್ಗಳ ಸಾಲ್ವ್ ಮಾಡ್ಬೇಕೆ. ನಂಗೆ ಅದು ಸಾಲ್ವ್ ಆಗ್ಬೇಕಷ್ಟೆ ಅಲ್ವಾ? ನಿಜ. ಇದೇ ಅಲ್ವಾ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ನಾವೆಲ್ಲ ಇವಾಗ ಸೇರ್ಕೊಂಡು ಕಾಫಿಗೆ ಹೋಗ್ತೀವಿ ಅಥವಾ ಎಲ್ಲ ಒಂದು ಹೋಟ್ಲಿಗೆ ಹೋಗ್ತೀವಿ, ಇವತ್ತು ತಿಂಡಿ ಅಂತ ಎಲ್ಲ ಸುಮ್ಮನೆ ಕೂತಿರ್ತೀವಿ, ಯಾರು ವಿಷಯಕ್ಕೆ ಬರಲ್ಲ ತಿಂಡಿ ಏನ್ ಬೇಕು ಅಂತ ಅಲ್ವಾ? ನೀವು ನೋಡಿದೀರಾ ಗ್ರೂಪ್ ಅಲ್ಲಿ? ಯಾಕೆ ಹಾಗೆ? ಸೊ ನಂಗೂ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ಸರಿ, ನಾನು ಹೇಳ್ತೀನಿ ಫಸ್ಟ್, ನನಗ್ ಬೇಕಾದ್ ನಾನು ಹೇಳ್ಬಿಡ್ತೀನಿ. ನಾನು ಒಬ್ಬನೇ ಇದ್ದಾಗ ಅಥವಾ ಇಬ್ಬರೇ ಇದ್ದಾಗ ನನ್ನ ಚಾಯ್ಸ್ ನಂಗೆ. ನಾನೊಂದು 5 ನಿಮಿಷ ನೋಡ್ತೀನಿ, ಯಾರು ಬಾಯ್ ಬಿಡಲ್ಲ, ಕೇಳ್ತೀನಿ ಎಲ್ಲರನ್ನು, ನಿಮ್ಗೇನ್ ಅನ್ಸುತ್ತ ಅದು? ಯಾಕೆ ಅದು ಹಂಗಿನ ಬ್ರೇಕ್ಫಾಸ್ಟ್ ಬೇಕಿತ್ತ? ನಾ ಹೇಳ್ತೀನಿ, ವಿಷಯಕ್ಕೆ ಬನ್ನಿ, ನಿಮ್ಗೆ ಏನ್ ಬೇಕೋ ಹೇಳಿ. ಕರೆಕ್ಟ್, ಅಷ್ಟೇ ತಾನೇ ಇರೋದು. ಸೊ ಯಾರು ಹೇಳಲ್ಲ, ಐ ವಿಲ್ ನಾಟ್ ಟೇಕ್ ಇಟ್ ಆಸ್ ಅ ಬರ್ಡನ್, ಐ ವಿಲ್ ಟೇಕ್ ಇಟ್ ಆಸ್ ಅನ್ ಅಡ್ವಾಂಟೇಜ್. ನಂಗೆ ಏನೇನ್ ಬೇಕೋ ಎಲ್ಲರಿಗೂ ಹೇಳಿ. ಇದು ಇವತ್ತಿಂದಲ್ಲ, ನನ್ ಚಿಕ್ಕಂದಿನಿಂದ ನಾ ಮಾಡ್ಕೊಂಡ್ ಬಂದಿರೋದು. ಆಯ್ತು, ಬ್ರೇಕ್ಫಾಸ್ಟ್ ಕೂತ್ಕೊಂಡ್ವಿ. ನೆಕ್ಸ್ಟ್ ಯಾರಪ್ಪ ಬಿಲ್ ಕೊಡ್ತಾರೆ? ಯಾಕೆ ಯಾರು ತಗೊಳ್ಳಲ್ಲ ಅಂತಂದ್ರೆ, ಅವ್ರ ಕಾಫಿನೋ ಟೀನೋ ತಿಂಡಿನೋ ಯಾಕೆ ತಗೊಳ್ಳಲ್ಲ ಅಂದ್ರೆ, ನಾನ್ ಜಾಸ್ತಿ ತಗೊಂಡ್ಬಿಟ್ರೆ ಬಿಲ್ ಕೊಡ್ಬೇಕಾಗತ್ತೆ, ನಾನೇ ಫಸ್ಟ್ ಹೇಳ್ಬಿಟ್ರೆ ಬಿಲ್ ಕೊಡ್ಬೇಕಾಗತ್ತೆ. ಆರ್ಡರ್ನ ಕರೆದ್ ಬಿಟ್ರೆ, ಅವ್ರು ಯಾರು ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ ಬಿಟ್ರೆ ಇನಿಷಿಯೇಟಿವ್ ಯಾರು ತಗೋತಾರೆ ಅವರೇ ಬಿಲ್ ಕೊಡ್ಬೇಕಾಗತ್ತೆ. ಸೊ ಭಯದಲ್ಲಿ ನಾವು ಬೆಳೆಯೋದೇ ಇಲ್ಲ, ವಿಷಯಕ್ಕೆ ಬರೋದೇ ಇಲ್ಲ. ಆಯ್ತಪ್ಪ, ಎರಡನೇ ವಿಷಯಕ್ಕೆ ಬರೋಣ. ಅಲ್ಲಿ ಏನ್ ವಿಷಯ? ಬಿಲ್ ಯಾರು ಕೊಡ್ತಾರೆ ಚರ್ಚೆ ಆಗ್ಬೋದಲ್ಲ, ಎಲ್ಲ 100 ರೂಪಾಯಿ ಹಾಕ್ಬಿಟ್ಟು ತಿನ್ಕೊಂಡ್ ಬರ್ಬೋದಲ್ವಾ ಅಲ್ವಾ? ಯಾಕೆ ವಿಷಯಕ್ಕೆ ಬರ್ತಾ ಇಲ್ಲ ನಾವು? ಯಾಕೆ ಸಂಕೋಚ, ಯಾಕೆ ಸಂಕುಚಿತ ಭಾವ? ಇವ್ರು ಯಾರು ಬೆಳೆಯಲ್ಲ, ಫಾಲೋಯರ್ಸ್ ಆಗ್ತಾರೆ ಹೊರತು ಲೀಡರ್ಸ್ ಆಗಲ್ಲ. ಎಲ್ಲಿ ಇನಿಷಿಯೇಟಿವ್ ತಗೋಬೇಕು, ವಿಷಯಕ್ಕೆ ಎಲ್ಲಿ ಬರ್ಬೇಕು? ನೋಡಪ್ಪ, ತಿಂಡಿಗೆ ಸೇರೋಣ. ಯಾವಾಗ? ಫಸ್ಟ್ ಕರೆದಿದ್ದೀವಿ, ತಿಂಡಿಗೆ ಸೇರೋಣ. ಎಲ್ಲರೂ 100 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡೋಣ. ಆ 100 ರೂಪಾಯಿಗೆ ಊಟ ಎಲ್ಲಿ, ತಿಂಡಿ ಎಲ್ಲಿದೆ ಅಲ್ಲಿಗೆ ಹೋಗೋಣ. ಯಾರು ಎಷ್ಟೇ ತಿಂದ್ರು 100 ರೂಪಾಯಿ ದಾಟಲ್ಲ. ಸಪೋಸ್ ದಾಟ್ತೋ, ಇನ್ನೊಂದು 20 ರೂಪಾಯಿ ಜಾಸ್ತಿ ಹಾಕೋಣ, ಮುಗಿದೋಯ್ತು ಅಲ್ವಾ? ಇದು ಹೇಳಕ್ಕೆ ಎಷ್ಟು ಹೊತ್ತು ಬೇಕು? ಯಾಕೆ ಈ ವಿಷಯಕ್ಕೆ ಯಾರು ಬರಲ್ಲ? ಮೇ ಬಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ಅಲ್ಲಿ ಈಗೋ ಬರುತ್ತೆ. ನಾನ್ ಹೆಂಗೆ ಶೇರ್ ಮಾಡೋಣ ಅಂತ ಹೇಳೋದು, ನನ್ನನ್ನು ಚೀಪ್ ಅನ್ಕೊಂಡ್ಬಿಟ್ರೆ ಈ ಅನ್ನಕೊಳ್ಳೋದ್ರಲ್ಲೇ ಬಿಡುತ್ತೆ. ಸಂಕೋಚದಲ್ಲೂ ಹೇಳಲ್ಲ, ಈಗೋನಲ್ಲೂ ಹೇಳಲ್ಲ. ರೈಟ್. ಲೀಡರ್ಸ್ ಸಂಕೋಚವೂ ಇಲ್ಲ, ಈಗೋನೂ ಇಲ್ಲ, ಅವರು ವಿಷಯಕ್ಕೆ ಬರ್ತಾರೆ ಅಷ್ಟೇ. ಏನಪ್ಪಾ ಇವತ್ತು ನನ್ನ ಲೀಡ್ರು ವಾಯ್ಸ್ ಲೀಡರ್ ಅಷ್ಟೇ ಅಂತ ಅನ್ಕೊಳ್ಳೋಣ. ಅಂದ್ರೆ ನಂಗೆ ಇನಿಷಿಯೇಟಿವ್ ತಗೊಳ್ಳೋ ತಾಕತ್ತಿದೆ, ಬಿಲ್ ಕೊಡುವ ತಾಕತ್ ಇಲ್ಲ ಅಂತ ಅನ್ಕೊಳ್ಳೋಣ. ಅದನ್ನ ಹೇಳ್ಬಿಡೋಣ. ನೋಡಪ್ಪ, ತಿಂಡಿಗೆ ಸೇರೋಣ, ಆದ್ರೆ ಎಲ್ಲರೂ ಬಿಲ್ ಅವ್ರವ್ರ ಬಿಲ್ ಅವ್ರು ಶೇರ್ ಮಾಡೋಣ. ಅಥವಾ 5 ಜನ ಹೋಗಿದೀವಿ, 500 ರೂಪಾಯಿ ಆಗಿದೆ, 100 ರೂಪಾಯಿ ಕೊಟ್ಬಿಡೋಣ. ಆಕ್ಚುಲಿ ಇದರಲ್ಲಿ ಒಂಥರ ಮೆಂಟಲ್ ಬರ್ಡನ್ ಅಂದ್ರೆ ಸೈಕಲಾಜಿಕಲ್ ಬರ್ಡನ್ ಕೂಡ ಎಷ್ಟು ಕಮ್ಮಿ ಆಗ್ಬಿಡತ್ತಲ್ವಾ ಅಲ್ವಾ? ನೆಕ್ಸ್ಟ್ ಬಿಲ್ ಬಂತಪ್ಪ, ಬಿಲ್ ಬರುವಾಗ ನೀವು ಶೇರ್ ಮಾಡ್ತೀರಾ ಎಲ್ಲರ ಎದುರುಗಡೆ, ಅಥವಾ ಇವತ್ತು ವಾಟ್ಸಪ್ ಇದೆ, ನಿಮ್ಗೆ ಆನ್ಲೈನ್ ಪೇಮೆಂಟ್ಸ್ ಇದೆ, UPI ಇದೆ, ಎಲ್ಲರೂ 100 ರೂಪಾಯಿ ಫಸ್ಟೇ ಕೊಡ್ತೀರಾ? ಮೊನ್ನೆ ಏನ್ ಮಾಡಿದ್ವಿ? ಮೊನ್ನೆ ನಾವು ಹೋದಾಗ ಮುಂಚೆನೆ ಕೊಟ್ಬಿಟ್ಟಿದ್ವಿ. ಯಾಕೆ ಅವ್ರಿಗೆ ಅಲ್ಲಿ ಒಂಥರ ಎಂಬ್ರಾಸ್ಮೆಂಟ್ ಅಷ್ಟೇ ಅಲ್ವಾ? ತಂದಿರ್ತಾರೋ ಇಲ್ಲೋ, ಯಾಕೆ ಎಂಬ್ರಾಸ್ಮೆಂಟ್? ಕೊಡೋದೇ ಉಂಟಂತೆ. ವಿಷಯಕ್ಕೆ ಬಾ, ಏನ್ ವಿಷಯ? ದುಡ್ಡು ಮೊದಲೇ ಕೊಟ್ಬಿಡ್ತೀನಿ, ರೈಟ್ ಅಲ್ವಾ? ಎಷ್ಟು ಸಿಂಪಲ್ ಅಲ್ವಾ? ಬದುಕು ತುಂಬಾ ಸಿಂಪಲ್ ಆಗೋದು ಯಾವಾಗ? ವಿಷಯಕ್ಕೆ ಬಂದಾಗ. ಈ ಒಂದು ಎಪಿಸೋಡ್ ಹಾರ್ಟ್ ಅಟ್ಯಾಕ್ ಬಗ್ಗೆ, ನನ್ನ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾಡಿದ್ವಿ. ಹೌದು.
ನನಗೆ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ ಮುಂಚೆನೆ ಒಂದು ಡಾಕ್ಟರ್ ಹತ್ರ ಹೋಗಿದ್ದೆ. ಅವ್ರು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಅಂತ. ಅದಕ್ಕೂ ಮುಂಚೆ 3 ದಿನದ ಮುಂಚೆ ಒಂದು ಟೆಸ್ಟ್ ಮಾಡಿಸ್ದೆ. ಆ ಡಾಕ್ಟ್ರು ಮತ್ತೆ ಇವರೆಲ್ಲ ನೋಡ್ದು ಅಂತ ಇದ್ರು. ಏನ್ ಹೇಳಿ ಡಾಕ್ಟ್ರೆ, ಕ್ಯಾನ್ಸರ್ ಬಂದಿದ್ಯಾ, ಹಾರ್ಟ್ ಅಟ್ಯಾಕ್ ಆಗಿದ್ಯಾ, ಏನ್ ವಿಷಯ ಹೇಳಿ ಅಂತಂದು. ವಿಷಯಕ್ಕೆ ಬಾ ಅಂದ್ರೆ ಇದು, ಯಾಕೋ ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ವಿಷಯ ಹೇಳಿ, ಏನಾಗಿದೆ ಹೇಳಿ ಅಂತ. ಯಾಕೋ ಡೌಟ್ ಇದೆ ನಂಗೆ ಅಂತ. ಏನ್ ಡೌಟ್? ನನ್ ಬದುಕ್ತೀನ ಇಲ್ವಾ ಅಷ್ಟೇ ನಾ ಡೌಟ್. ನಂಗ ಡೌಟ್ ಏನಿಲ್ಲ. ನೀವು ಹೋಗ್ಬಿಡ್ತಾರೆ ಅಂದ್ರೆ ಫೈನ್, ಬದುಕ್ತಾರೆ ಅಂದ್ರೆ ಓಕೆ. ನಾನು 2 ಹಾಗೆ ಹೇಳ್ದೆ ಅಂತ. ಆಮೇಲೆ ಹೋದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರು. ನಂಗೆ ನಾಳೆ ಒಂದು ಪ್ರೋಗ್ರಾಮ್ ಇದೆ, ಅದ್ ಮುಗಿಸ್ಕೊಂಡು ನಾನು ಅಡ್ಮಿಟ್ ಆಗ್ತೀನಿ ಅಂತಂದ್ರು. ಹಂಗೆಲ್ಲ ಆಗಲ್ಲ ಅಂತಂದ್ರು. ಇಟ್ ವಾಸ್ ಯುವರ್ ಬುಕ್ ರಿಲೀಸ್ ಫಂಕ್ಷನ್. ನನ್ನ ಬುಕ್ ರಿಲೀಸ್ ಫಂಕ್ಷನ್ 2 ದಿನ ಆದ್ಮೇಲೆ ನಾನು ಅಡ್ಮಿಟ್ ಆಗ್ತೀನಿ ಅಂತಂದೆ. ಇಲ್ಲ ಇವತ್ತೇ ಆಗ್ಬೇಕು ಅಂತಂದ್ರು. ನಾನೊಂದು ಕ್ರಾಸ್ ಚೆಕ್ ಮಾಡ್ಕೊಂಡೆ. ಆಯ್ತಪ್ಪ ಅಡ್ಮಿಟ್ ಆಗ್ಬಿಡು ಅಂತಂದ್ರು. ಆಯ್ತು ಅಡ್ಮಿಟ್ ಆದೆ. ಅಲ್ಲಿ ಇದು ಮಾಡಿಸ್ತಾ ಇದ್ದಾರೆ, ನಂಗೆ ಆಂಜಿಯೋಗ್ರಾಮ್ ಮಾಡಿಸ್ತಾ ಇದ್ದಾರೆ. ಆಂಜಿಯೋಗ್ರಾಮ್ ಮಾಡಿಸ್ತಾ ಇರ್ಬೇಕಾದ್ರೆ ಹೇಳಿದ್ರು, ಸರ್ ಇವ್ರಿಗೆ ಗಾನ್ ಕೇಸ್ ಅಲ್ವಾ ಸರ್ ಇದು. ಅವ್ರನ್ನೇ ಕೇಳಿದೆ, ಬದುಕ್ತೀನ ಬದುಕಲ್ವಾ, ಏನ್ ಚಾನ್ಸಸ್ ಹೇಳಿ ಅಂತ. ಗೊತ್ತಿಲ್ಲ ಸರ್, ದೊಡ್ಡ ಡಾಕ್ಟರ್ ಬರ್ಬೇಕು ಅಂತ. ಅಲ್ಲಿವರೆಗೂ ಬದುಕೊಂಡಿರ್ತೀನಲ್ವಾ ನಾನು ಅಂತಂದು. ಅಂದ್ರೆ ವಿಷಯಕ್ಕೆ ಬಾ. ಇದು ನಾನು ಬೇರೆಯವ್ರಿಗೋಸ್ಕರ ಹೇಳ್ತಾ ಇಲ್ಲ, ನನಗೋಸ್ಕರ. ನಾನು ಯಾವಾಗ್ಲೂ ವಿಷಯಕ್ಕೆ ಬರ್ಬೇಕು. ನಾನು ಹೋಗ್ಬಿಡ್ತೀನಿ ಅಂದ್ರೆ ತುಂಬಾ ಪ್ಲಾನ್ ಮಾಡುವ ಅವಶ್ಯಕತೆನೂ ಇಲ್ಲಲ್ಲ ನೆಕ್ಸ್ಟ್, ಅಲ್ವಾ? ಈಗ ಸಪೋಸ್ ಇದು ಬದುಕದೇ ಇಲ್ಲಪ್ಪ ಕೇಸು ಅಂತಂದ್ರೆ ನನ್ನ ವ್ಯಾಪಾರಗಳೆಲ್ಲ ನಿಲ್ಲಿಸ್ಬಿಡ್ತೀನಿ ಅಷ್ಟೇ, ಅಲ್ವಾ? ಇನ್ನೊಂದಷ್ಟು ಖುಷಿಯಾಗಿ ಬದುಕ್ತೀನಿ. 10 ದಿನ ಬದುಕ್ತೀನಿ, 5 ದಿನ ಬದುಕ್ತೀನಿ. ನಾನೊಂದಷ್ಟು ಸಂಪಾದನೆ ಮಾಡಿದ್ದೀನಿ, ಅದನ್ನೆಲ್ಲ ಖರ್ಚು ಮಾಡ್ಕೋತೀನಿ, ಟೂರ್ ಹೊಡಿತೀನಿ, ಅಲ್ವಾ? ಎಷ್ಟು ಹಗುರ ಆಗತ್ತಲ್ವಾ? ಆಕ್ಚುಲಿ ವಿಷಯಕ್ಕೆ ಬಾ. ಇಷ್ಟೇ ಸಬ್ಜೆಕ್ಟ್. ಸತ್ಯನ ಅರ್ಥ ಮಾಡ್ಕೊಂಡ್ಬಿಡು, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡು ಅಂತ. ಸತ್ಯ ಕೇಳಿಸ್ಕೊಳಕ್ಕೆ ಕಷ್ಟ ಆಗತ್ತೆ ನಮ್ಗೆ. ನಿಮ್ಗೆಲ್ಲ ಟ್ರೈನ್ ಮಾಡಿದೀನಿ. ಯಾವತ್ತಾರು ಒಂದಿನ ಸಾವಿನ ಬಗ್ಗೆ ಯೋಚನೆ ಮಾಡಿ ಅಂತ. ಗೊತ್ತಿಲ್ಲ, ನನ್ ಸಾವೇ ಅಂತ ಗೊತ್ತಿಲ್ಲ. ನಮ್ಮ ಮನೆಯವರೆಲ್ಲ, ನನ್ನ ಮನೇಲಿ 9 ಜನ ಇದ್ದೀವಿ ನಾವು. 9 ಜನದಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದಲ್ವಾ? ಆಕ್ಸಿಡೆಂಟ್ ಆಗ್ಬೋದಲ್ವಾ? ಏನೋ ಆಗ್ಬೋದಲ್ವಾ? ಕಾಯಿಲೆ ಬರ್ಬಹುದಲ್ವಾ? ಥಿಂಕ್ ಮಾಡಕ್ ಏನ್ ಕಷ್ಟ? ಮುಂಚೆನೆ ಥಿಂಕ್ ಮಾಡಿ ಪ್ಲಾನ್ ಮಾಡಿರ್ಬೋದು. ಆದ್ರೆ ಏನ್ ಮಾಡ್ಬೇಕು, ಆಗದೆ ಹೋದ್ರೆ ಏನ್ ಮಾಡ್ಬೇಕಂತ ಥಿಂಕ್ ಮಾಡಕ್ಕೆ ನಮ್ಗೊಂದು ಶಕ್ತಿ ಬೇಕಲ್ಲ? ನಿಜ. ಥಿಂಕ್ ಮಾಡೋದೇ ಒಂದ್ ಶಕ್ತಿ ಅಲ್ವಾ? ನಮ್ಮ ಮನೇಲಿ ಪ್ರಯಾರಿಟಿ ಹಾಕೋತೀನಿ, ವಯಸ್ಸಾದವ್ರು ಇವ್ರು ಇದ್ದಾರೆ, ನೆಕ್ಸ್ಟ್ ಪ್ರಯಾರಿಟಿ ನಾನು, ನೆಕ್ಸ್ಟ್ ಪ್ರಯಾರಿಟಿ, ಹಂಗೆ 9 ಜನ ಇದ್ದಾರಪ್ಪ. 9 ಜನದಲ್ಲಿ ಯಾರೇ ಒಬ್ಬರಿಗೆ ಏನೇ ಆಗ್ಬೋದಲ್ವಾ? ಫ್ರೀ ಟೈಮ್ ಬೇಕಾದಷ್ಟಿದ್ದಿಲ್ಲ, ಯೋಚನೆ ಮಾಡಿ ಇಟ್ಕೊಳ್ಳಿ. ವಿಷಯಕ್ಕೆ ಬಾ. ಅವತ್ತಿಗೆ ಅದೇ ವಿಷಯ ಆಗಿದ್ರೆ ನಂಗೆ ಗಾಬರಿ ಆಗಲ್ಲ. ಯಾಕೆಂದ್ರೆ ನಾನು ಆಲ್ರೆಡಿ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಹೌದು. ನಮ್ಮಲ್ಲಿ ಚಿಕ್ಕ ಮಗು, ನಮ್ಮಲ್ಲಿ ಒಂದು ನಮ್ಮ ಸೆಕ್ಯೂರಿಟಿ ಮಗು ಇದೆ, ಆಕಾಂಕ್ಷ ಅಂತ. ಅದು ಓಡಾಡ್ತಾ ಇರುತ್ತೆ. ನಮ್ಮಲ್ಲಿ ಕಾರ್ ನಿಲ್ಸ್ಬಿಟ್ಟಿರ್ತೀವಿ. ಎಲ್ಲೋ ಒಂದ್ ಕಡೆ ನಂಗೆ ಅನ್ಸುತ್ತೆ, ಇದು ಕಾರ್ ಕೆಳಗಡೆ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಗೊತ್ತಾಗಲ್ಲ. ಹಿಂದ್ಗಡೆ ಕ್ಯಾಮ್ರಾಗಳಿರಲ್ಲ, ಕಾರ್ ಹೊರ್ಕೊಂಡು ನಿಂತು ಬಿಡುತ್ತೆ, ಅಥವಾ ಕಾರ್ ಕೆಳಗಡೆ ಹೊರಟೋಗುತ್ತೆ. ಚಿಕ್ಕ ಮಗು, ಅದು ಗೊತ್ತಾಗಲ್ಲ. ಸೊ ನಾನು ಎಲ್ಲರಿಗೂ ಹೇಳಿರ್ತೀನಿ ಹಿಂಗೆಲ್ಲ ಆಗ್ಬೋದು ಅಂತ. ಆದ್ರೆ ನನ್ ಮನ್ಸಲ್ಲಿ ಅಂಥದ್ದೇನೋ ಒಂದು ಆಗ್ಬಿಟ್ರೆ ನನ್ ಮನ್ಸಲ್ಲಿ ಆ ವಿಷಯ ಯಾವಾಗ್ಲೂ ಇರುತ್ತೆ. ವಿಷಯಕ್ಕೆ ಬಾ ಅಂತಂದ್ರೆ ಮಗುವಿನ ಬಗ್ಗೆ ಕೇರ್ ತಗೋತೀವಿ ಅಂತಂದ್ರೆ ಇದು ಆದ್ಮೇಲೆ ಕೇರ್ ತಗೊಳ್ಳೋದಲ್ಲ, ಆಗೋಕ್ ಮುಂಚೆ ಕೇರ್ ತಗೊಳ್ಳೋದು ವಿಷಯಕ್ಕೆ ಬಾನೆ. ರೈಟ್. ನಾವು ಮೀಟಿಂಗ್ಸ್ ಮಾಡ್ತೀವಿ. ಈ ಮೀಟಿಂಗ್ಸ್ ಆಗದೆ ಇದ್ರೆ ಏನು? ಮೀಟಿಂಗ್ಸ್ ಆಗದೆ ಇದ್ರೆ ಪ್ಲಾನ್ ಪ್ರಕಾರ ನಡೆಯಲ್ಲ. ಪ್ಲಾನ್ ಪ್ರಕಾರ ನಡೀದೇ ಇದ್ರೆ ಆರ್ಗನೈಸೇಷನ್ ಕುಸಿದು ಬಿದ್ದೋಗುತ್ತೆ. ನಿಜ. ಸೊ ವಿಷಯಕ್ಕೆ ಬಾ ಏನೋ, ಇದಾದ್ರೇನೆ ಇದು, ಇದಾದ್ರೇನೆ ಇದು ಸೀಕ್ವೆನ್ಸ್. ಹಣ ಇದ್ರೇನೆ ಆರ್ಗನೈಸೇಷನ್. ಓವರ್ ಹೆಡ್ ಟ್ಯಾಂಕ್ ತುಂಬಿದ್ರೇನೆ ನನ್ನಲ್ಲಿ ನೀರ್ ಬಿಟ್ಕೊಳಕ್ ಸಾಧ್ಯ. ಸೊ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರ್ ಬರ್ತಾ ಇಲ್ಲಪ್ಪ, ಏನ್ ಮಾಡ್ಬೇಕು? ನೆಕ್ಸ್ಟ್ ತುಂಬಿಸ್ಬೇಕಷ್ಟೇ. ಅದ್ ಸಾಲ ಮಾಡಿ ತುಂಬಿಸ್ತೀವೋ, ಟ್ಯಾಂಕರ್ ಅಲ್ಲಿ ತಂದು ತುಂಬಿಸ್ತೀವೋ, ಕೆಳಗಡೆ ಬೋರ್ ಇಂದ ತುಂಬಿಸ್ತೀವೋ, ಅದ್ರ ತುಂಬಿಸ್ಬೇಕಷ್ಟೇ. ನಮ್ ಸ್ಟಾಫ್ ಕೇಳ್ತಾರ, ಇವತ್ತು ನೀರ್ ಬಂದಿಲ್ಲ, ಕಾರ್ಪೊರೇಷನ್ ಬಿಟ್ಟಿಲ್ಲ, ಏನಪ್ಪ ಮಾಡ್ಲಿ ಅಂತಂದ್ರೆ ಸ್ಟಾಫ್ ಬಿಡ್ತಾರ. ನೀ ಜಾಗ ಕೊಟ್ಟಿದ್ಯಾ, ಕೆಲಸ ಮಾಡ್ತಾ ಇದೀವಿ, ನಂಗೆ ನೀರು ಒದಗಿಸೋ ಜವಾಬ್ದಾರಿ ನಿಂದು ಅಂತ. ನೀವ್ ಅರ್ಥ ಮಾಡ್ಕೊಳ್ಳಿ, ನಂಗೆ ಒಣಗೋದೆಲ್ಲ ಏನಿಲ್ಲ ಅಷ್ಟೇ. ವಿಷಯಕ್ಕೆ ಬಾ. ಇವತ್ತು ನೀರ್ ಬರ್ತಾ ಇಲ್ಲ, ಇವತ್ತು ಕರೆಂಟ್ ಇಲ್ಲಪ್ಪ, ಪೇಪರ್ ಅಲ್ಲಿ ನೋಟಿಫಿಕೇಶನ್ ಬಂದಿದೆ, ರೇಡಿಯೋಲ್ಲಿ 2 ಸಲ ಅನೌನ್ಸ್ಮೆಂಟ್ ಆಗಿದೆ, ಕರೆಂಟ್ ಇಲ್ಲಪ್ಪ, ಬೇರೆ ಕೆಲಸ ಮಾಡ್ಕೊಳ್ಳಿ. ವಿಷಯಕ್ಕೆ ಬಾ. ಅಯ್ಯೋ ಇವತ್ತು ಕರೆಂಟೇ ಇಲ್ಲ, ನನ್ ಕೆಲಸ ಎಲ್ಲ ಕೆಟ್ಟೋಯ್ತು, ಏನ್ ಮಾಡಕ್ಕಾಗುತ್ತೆ? ನಾನೊಬ್ಬ ಚೇಂಜ್ ಮಾಡಕ್ ಆಗಲ್ಲ, ಆದ್ರೆ ನಾನ್ ಚೇಂಜ್ ಆಗಬಹುದಲ್ವಾ?
ದಿಸ್ ಇಸ್ ರೈಟ್. ಎಲ್ಲರೂ ಪ್ರಾಬಬ್ಲಿ ನಾವು ಕೇಳಿದೀವಿ ನೆಗೆಟಿವ್ ಫೀಲಿಂಗ್ ಹಿಂಗೆ ಬರೋದು, ನಾನು ಒಬ್ಬ ಮಾಡ್ಬಿಟ್ರೆ ಏನ್ ಪ್ರಪಂಚ ಬದಲಾಗತ್ತಾ, ಈ ಸ್ಟೇಟ್ಮೆಂಟ್ ನ ತುಂಬಾ ಜನದ ಹತ್ರ ದೊಡ್ಡವ್ರ ಬಾಯಲ್ಲೇ ಕೇಳಿದೀವಿ, ವಿಚ್ ಇಸ್ ಅ ರಾಂಗ್ ಇನ್ಫ್ಲೂಯೆನ್ಸ್. ಈಗ ಇವತ್ತು ಕರೆಂಟ್ ಇಲ್ಲಪ್ಪ, ಹೀಗೆ ಫ್ರೀಕ್ವೆಂಟ್ ಆಗಿ ಕರೆಂಟ್ ಹೋಗ್ತಾ ಇದೆ, ಸಮ್ಮರು ಬರಕ್ ಶುರು ಆಯ್ತು, ಫ್ರೀಕ್ವೆಂಟ್ ಆಗಿ ಕರೆಂಟ್ ಹೋಗ್ತಾ ಇದೆ, ನಾ ಎಲ್ಲಿಂದ ಸಂಬಳ ಕೊಡ್ಲಿ, ಎಲ್ಲಿಂದ ಪ್ರೊಡಕ್ಟಿವಿಟಿ ತರಲಿ ಅಂತಂದ್ರೆ ಅದ್ರ ಅನ್ನೋ ಬದಲು ಜನರೇಟರ್ ತಂದು ಇಟ್ಕೊಳ್ಳಿ. ಇಷ್ಟೇ ಅಲ್ವಾ? ವಿಷಯಕ್ಕೆ ಬಂದ್ರೆ ಏನಾಗತ್ತೆ, ಸಾಲ್ವ್ ಆಗುತ್ತೆ, ಆಲ್ಟರ್ನೇಟ್ ಸಿಗತ್ತೆ, ಸಾಲ್ವ್ ಆಗತ್ತೆ. ನಂಗೆ ಬೇಕಾಗಿರೋದು ಪ್ರಾಬ್ಲಮ್ಗಳ ಗೊಣಗುವಿಕೆನ, ಪ್ರಾಬ್ಲಮ್ಗಳ ಸಾಲ್ವ್ ಮಾಡುವಿಕೆನ. ನಂಗೆ ಅದು ಸಾಲ್ವ್ ಆಗ್ಬೇಕಷ್ಟೆ. ಎಕ್ಸಾಕ್ಟ್ಲಿ ಅಲ್ವಾ? ನಿಜ. ಇದೇ ಅಲ್ವಾ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಟ್ರೂ. ಇದಾಗ್ಬೇಕಂದ್ರೆ ಪ್ರತಿಯೊಬ್ಬ ಮ್ಯಾನೇಜರಿಯಲ್ ಸ್ಕಿಲ್ ಬೇಕು ಅನ್ನುವವರು ವಿಷಯಕ್ಕೆ ಬರಬೇಕು. ಲೆಟರ್ ಬರೆಯೋದ್ರಲ್ಲಿ ಹೇಳಿದೆ, 2 ಲೈನಲ್ಲಿ ಮುಗಿಸುವಂತದ್ದನ್ನ ನಾವ್ ಯಾಕೆ ಇಷ್ಟಿಷ್ಟುದ್ದ ಬರೀತಾ ಇದೀವಿ, 2 ಪೇಜ್ ಬರೀತಾ ಇದೀವಿ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕೈಂಡ್ಲಿ ಗ್ರಾಂಟ್ ಮೀ 1 days ಲೀವ್. 1 day ಲೀವ್ ಬೇಕು. 1 day ಲೀವ್ ಬೇಕು. ನೀವು ಆ ಸೆಲ್ಫ್ ಇಂಟ್ರೊಡಕ್ಷನ್ ಒಂದು ಎಕ್ಸಾಂಪಲ್ ನಂಗೆ ಆಫ್ ದ ಕ್ಯಾಮರಾ ಚೆನ್ನಾಗಿ ಹೇಳಿದ್ರಿ. ನಾನ್ ಕಲ್ತಂತ ಸಂಘ RSS, ಅಲ್ಲಿ ನಂಗೆ ಈ ತರದ್ ಬೇಕಾದಷ್ಟು ಕಲಿಸ್ಬಿಡ್ತು. ನಾವ್ ಯಾವತ್ತೇ ಒಂದು ಕ್ರೌಡ್ ನೋಡಿದಾಗ ದಯವಿಟ್ಟು ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಳ್ಳಿ, ನಿಮ್ ಪರಿಚಯ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಎಲ್ಲ ಎದ್ ನಿಂತ್ಕೋತಾರೆ, ನಾನು ಶ್ರೀಹರಿ ಅಂತ. ನಿಮ್ಗೆ ತುಂಬಾ ಫನ್ನಿ ಅನ್ಸುತ್ತಲ್ವಾ? ನಾ ಎದ್ ನಿಂತ್ಕೊಂಡಿರೋದೇ ನಾನು ಅಂತ. ಯಾಕೆ ಅಲ್ಲಿ ನಾನು ಇನ್ನೊಂದ್ಸಲ ನಾನು ಯಾಕೆ ಎದ್ ನಿಂತ್ಕೊಂಡು ನನ್ನ ಹೆಸರು ಹೇಳಿದ್ರೆ ಮುಗೀತು. ಹೇಗೆ ಹೇಳ್ತೀರಾ ಅಲ್ಲಿ? ಶ್ರೀಹರಿ ಅಷ್ಟೇ, ಎದ್ ನಿಂತ್ಕೊಂಡು ಶ್ರೀಹರಿ ಅಂತ. ಆ ಸಂದರ್ಭಕ್ಕೆ ನನ್ನ ಕಂಪನಿ, ನನ್ನಿದು ನಾನು ಯಾವ್ದು ಪರಿಚಯ ಮಾಡಿಕೊಡಲ್ಲ, ನನ್ನ ಹೆಸರು ಬೇಕಷ್ಟೆ, ಅಷ್ಟೇ ಪರಿಚಯ ಮಾಡಿಕೊಡ್ತೀನಿ. ಆ ಕ್ರೌಡ್ ಅಲ್ಲಿ ನಾನು ಯಾವ ಸೆಕ್ಟರ್ ಇಂದ ಬಂದೆ ಅಂತ ಪರಿಚಯ ಮಾಡಿಕೊಡ್ತೀನಿ. ಈ ಕ್ರೆಡೈಯಲ್ಲಿ ಇದ್ದೀನಿ, ಇನ್ಯಾವುದೋ ಒಂದಷ್ಟು ಆರ್ಗನೈಸೇಷನ್ಸ್ ಅಲ್ಲಿ ಇದ್ದೀನಿ. ಆ ಆರ್ಗನೈಸೇಷನ್ ರೆಪ್ರೆಸೆಂಟ್ ಮಾಡುವ ವ್ಯಕ್ತಿ ನಾನಾಗಿದ್ರೆ ಆ ಆರ್ಗನೈಸೇಷನ್ ಪರಿಚಯ ಮಾಡಿಕೊಡ್ತೀನಿ. ನನ್ನ ಪರಿಚಯ ಕಡಿಮೆ ಆಗ್ಬೇಕು, ಆರ್ಗನೈಸೇಷನ್ ಪರಿಚಯ ಆಗ ನಾನು ಯಾಕೆ ಬಂದಿದ್ದೀನಿ ಇಲ್ಲಿ, ನನ್ನ ಐಡೆಂಟಿಟಿ ಏನು ಅಷ್ಟೇ, ಅದರದ್ದು ಪ್ರೊಜೆಕ್ಷನ್ ಇಷ್ಟೇ. ವಿಷಯಕ್ಕೆ ಬಾ ಅನ್ನೋದು ಎಷ್ಟು ಸುಲಭ ಅಲ್ಲ.